ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗಿಗೆ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಮೊನ್ನೆ ನೈಟು ನಮ್ಮ ಅತ್ತೆ ಮನೆಯಿಂದ ಬಂದು ಸಖತ್ ಟಯರ್ಡ್ ಆಗಿಬಿಡಿದೆ. ಅಡ್ವೆಂಚರ್ ಗೇಮ್ಸ್ ಎಲ್ಲ ಆಡ್ಕೊಂಬಂದು ಆ ಬ್ಲೀಚ್ ವಾಟರ್ ಬೇರೆ ಕಣ್ಣೆಲ್ಲ ಉರಿ ಬಾಡಿ ಫುಲ್ ಟಯರ್ಡ್ ಆಗಿ ಹೋಗ್ಬಿಟ್ಟಿತ್ತು. ಅಲ್ಲಿಂದ ಬಂದು ವೆಡ್ನೆಸ್ಡೇ ನಾನು ಮಲ್ಕೊಂಡೆ. ನೆಕ್ಸ್ಟ್ ಥರ್ಸ್ಡೇ ವ್ಲಾಗ್ನ ಮಾಡ್ತಿರೋದು. ಬೆಳಗ್ಗೆ 7 ಗಂಟೆಗೆ ಎದ್ದು 7:30ಗೆಲ್ಲ ನನ್ನ ವರ್ಕೌಟ್ಸ್ ಇತ್ತು. ಎದ್ದೊಳಕ್ಕೆ ಆಗ್ತಿರಲಿಲ್ಲ ಆ್ಯಕ್ಚುಲಿ. ಸೊ ಸಮ್ಹೌ ಎದ್ದೆ ಕೆಮ್ಮೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ. ಇವಾಗ ಸ್ವಲ್ಪ ಪರವಾಗಿಲ್ಲ. ಸೊ ಎದ್ದು ಡ್ರೈ ಫ್ರೂಟ್ಸ್ ಎಲ್ಲ ತಿಂದು ಕ್ವಿಕ್ಕಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಅದಾದಮೇಲೆ 7:30ಗೆ ವರ್ಕೌಟ್ಸ್ ಎಲ್ಲ ಅಟೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ನೈಟ್ ನಾನು ಸರಿಯಾಗಿ ಊಟ ಮಾಡಿರಲಿಲ್ಲ. ಅಂದರೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ತಿಂದಿದ್ದೆ ಅಷ್ಟೇ, ತುಂಬ ಲೈಟಾಗಿ ತಿಂತೀನಿ. ಅದಾದಮೇಲೆ ಬೆಳಗ್ಗೆ ಎದ್ದು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡು ತಿಂದಿದ್ದಾಯಿತು. ಅದಾದಮೇಲೆ ಆಲ್ಮೋಸ್ಟು 7:30 to 8 ನಂದು ವರ್ಕೌಟ್ಸ್ ಇತ್ತು. ಇವತ್ತು ಲೋವರ್ ಬಾಡಿ ವರ್ಕೌಟ್ಸ್ ಇತ್ತು ಆಯಿತಾ. ಸಕ್ಕದಾಗಿತ್ತು. ಕಾಲೆಲ್ಲ ಸಿಕ್ಕಾಪಟ್ಟೆ ಪೇನ್ ಬಂದ್ಬಿಡ್ತು. ಸೊ ಅದೆಲ್ಲ ಮುಗಿಸೋ ಅಷ್ಟರಲ್ಲಿ ಅದೆಲ್ಲ ಮುಗಿಸಿ ಅದಾದಮೇಲೆ ಬಿಸಿ ಬಿಸಿ ಜಿಂಜರ್ ಟೀನ ಮಾಡ್ಕೊಂಡು ಇವಾಗ ನನ್ನ ವರ್ಕೌಟ್ ಎಲ್ಲ ಮುಗೀತು. ಅಲ್ಲಿ ಇವಾಗ ಬಿಸಿ ಬಿಸಿ ಟೀನ ಮಾಡ್ಕೊತಾ ಇದ್ದೀನಿ. ಈ ಕಡೆ ಸ್ವಲ್ಪ ಹಾಲನ್ನ ಕುದಿಯೋಕ್ಕೆ ಇಟ್ಟಿದ್ದೀನಿ. ನನ್ನ ಫೇಸ್ ಏನಕ್ಕೆ ಇಷ್ಟೊಂದೆಲ್ಲ ಕಾಣಿಸ್ತದೆ ಅಂತ ಮೊನ್ನೆ ನನ್ನ ಸಿಸ್ಟರ್ಸ್ ಜೊತೆ ಡೇ ಔಟ್ ಹೋಗಿದ್ದೆ. ಅದು ಈ ವಿಡಿಯೋ ಹಾಕಿದ್ಮೇಲೆ ಹಾಕ್ತೀನಿ, ವೀಕೆಂಡಲ್ಲಿ ನೋಡಲಿ ಎಲ್ಲರೂ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಹೋಗಿ ಸಿಕ್ಕಾಬಟ್ಟೆ ಬಿಸಿಲಿತ್ತು. ಆ್ಯಂಡ್ ಅಲ್ಲಿ ವಾಟರ್ಗೆಲ್ಲ ತುಂಬಾ ಬ್ಲೀಚ್ ಹಾಕಿರ್ತಾರಲ್ವ, ವಾಟರ್ ಪೂಲಲ್ಲೆಲ್ಲ ಆಟ ಆಡ್ಬಿಟ್ಟು ಫುಲ್ಲು ಎಲ್ಲನೂ ಸ್ಕಿನ್ನಿಂಗ್ ಆಗಿಬಿಡುತ್ತೆ. ಸೊ ಇಟ್ ಟೇಕ್ ಸೋ ಮಚ್ ಆಫ್ ಟೈಮ್ ಇವಾಗ. ಬಟ್ ದಟ್ಸ್ ಓಕೆ. ಬಟ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ಆಯಿತಾ. ಅದು ವಿಡಿಯೋ ಬಂದಾಗ ನೀವು ನೋಡಿ ನಿಮ್ಗೆ ಇಷ್ಟ ಆಗುತ್ತೆ. ಬಟ್ ನಾನು ಫಸ್ಟ್ ಟೈಮ್ ಆ ಥರ ವಂಡರ್ಲ ಬಿಟ್ಟರೆ ಅದಾದ್ಮೇಲೆ ಇಲ್ಲೇ ಹೋಗಿದ್ದು ಇಷ್ಟು ವರ್ಷದಲ್ಲಿ ನಾನು ಹುಡ್ದಾಗಿಂದ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಸೊ ಹಾಗಾಗಿ ಸ್ಕಿನ್ ಈ ಥರ ಆಗಿದೆ. ಪ್ಲಸ್ ನಮ್ಮ ಅತ್ತೆ ಮನೆ ಹತ್ರ ನೀರು ಸ್ವಲ್ಪ ಅಷ್ಟು ಸೂಟ್ ಆಗಲ್ಲ. ಸೊ ಹಂಗಾಗಿ ಸ್ಕಿನ್ ಹಿಂಗಾಗಿದೆ. ನೋಡುವ, ರಿಕವರಿ ಮಾಡ್ತೀನಿ ಇದನ್ನು ಆದಷ್ಟು ಬೇಗ. ಇಟ್ಸ್ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ವರ್ಕೌಟ್ ಎಲ್ಲ ಮುಗೀತು ಆ್ಯಂಡ್ ಫ್ರೆಶ್ ಅಪ್ ಆಗಿದ್ದಾಯಿತು. ನಾನು ವರ್ಕೌಟ್ ಮುಗಿಸಿ ಆದಮೇಲೆ ಫೇಸ್ ವಾಶ್ ಮಾಡ್ತೀನಿ. ಬಿಕಾಸ್ ಸಿಕ್ಕಾಬಟ್ಟೆ ಬೆವರೆಲ್ಲ ಬರುತ್ತಲ್ಲ, ಅದಕ್ಕೋಸ್ಕರ. ಜಿಂಜರ್ ಟೀ ಇಸ್ ರೆಡಿ. ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಇವತ್ತು ಈ ಥರ ವೆದರು ಮೊನ್ನೆ ಇರಬಾರ್ದಿತ್ತ ಅಂತ ನನಗೆ ಅನ್ನಿಸ್ತಾ ಇತ್ತು ಬೆಳಗ್ಗೆ ಎದ್ದಾಗಿಂದ. ಬಟ್ ತುಂಬಾ ಚೆನ್ನಾಗಿದೆ ವೆದರ್. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಇಷ್ಟೊತ್ತಿಗೆಲ್ಲ ಜಾಸ್ತಿ ಮಳೆ ಬರಬೇಕಾಗಿತ್ತು, ಬಟ್ ಏನೋ ಗೊತ್ತಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು. ಸೊ ಎಂಜಾಯ್ ಮಾಡಿ ಡೈಲಿ ವ್ಲಾಗ್ನ. ಆ್ಯಂಡ್ ಆಲ್ರೆಡಿ ತುಂಬ ಇಷ್ಟಪಡ್ತಿರೋರ್ಗೆ ಎಲ್ರಿಗೂ ನನ್ನ ಬ್ಲಾಗ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಲೆಟ್ಸ್ ಬಿಗಿನ್ ಗೈಸ್. ಸಖತ್ತಾಗಿ ಶುಂಠಿ ಹಾಕಿದ್ದೀನಿ ಆಯ್ತಾ ಇವತ್ತಂತೂ. ಲಾಸ್ಟ್ ಟೈಮು ಹಾಸನ ಕಡೆಯವ್ರು ಯಾರು ರಿಪ್ಲೈ ಮಾಡಿ ಬಾಗಿಲಿಗೆ ಅರಿಶಿನ ಕುಂಕುಮ ಹೆಂಗಿಡೋದು ಅಂತ ಕೇಳಿದಾಗ ಒಬ್ಬರು ಲೇಡಿ ನನಗೆ ರಿಪ್ಲೈ ಮಾಡಿದರು. ಥ್ಯಾಂಕ್ ಯು ಸೋ ಮಚ್ ನೀವು ಈ ವಿಡಿಯೋನ ನೋಡ್ತಾರೆ. ಅದಾದಮೇಲೆ ಅವತ್ತಿಂದ ನನಗೆ ಅದೇ ಥರ ಅರಿಶಿನ ಕುಂಕುಮ ನಾನು ಬಾಗಿಲಿಗೆ ಇಡ್ತಿರೋದು. ಅರಿಶಿನ ಫುಲ್ ಬಾಗಿಲಿಗೆಲ್ಲ ಬಳಿಯಲ್ಲ ನಾನು, ಬರೀ ಅರಿಶಿನ ಕುಂಕುಮನ ಆ ಕಡೆ ಈ ಕಡೆ ಮತ್ತು ಮಧ್ಯದಲ್ಲಿಡೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನೀವು ವಿಡಿಯೋನ ನೋಡ್ತಿದ್ರೆ. ನಾನಿವಾಗ ಸ್ವಲ್ಪ ಗ್ರಾಸರೀಸ್ ತರಿಸ್ಕೊಂಡೆ. ಕೊತ್ತಂಬರಿ ಸೊಪ್ಪು, ಎಗ್ಗು, ಮತ್ತು ಇಷ್ಟು ದಿನ ನಾನು ಸೆರಮ್ ಥರದ್ದು ಯೂಸ್ ಮಾಡ್ತಿದ್ದೆ. ಇವಾಗ ಟೂತ್ ಪೇಸ್ಟ್ ಥರದ್ದು ಸೇಮ್ ಬ್ರ್ಯಾಂಡದ್ದು ಆರ್ಡ್ರ್ ಮಾಡಿದ್ದೀನಿ. ಆ್ಯಂಡ್ ಪನ್ನೀರ್ ತರಿಸಿದ್ದೀನಿ. ಇವತ್ತು ಗುರುವಾರ ಪೂಜೆ ಮಾಡಬೇಕು, ಅದ್ರ ಜೊತೆಗೆ ಟಿಶ್ಯೂಸು. ಸೊ ಇಷ್ಟು ಬರೋಕ್ಕೆ ಆಲ್ಮೋಸ್ಟ್ 40 ಮಿನಿಟ್ಸ್ ಆಯ್ತಾಯ್ತಾ. ನಾನೇ ಹೋಗಿರೋಷ್ಟೊತ್ತಿಗೆಲ್ಲ ತೊಗೊಂಬಂದ್ಬಿಡ್ತದೆ. ಬಟ್ ಏನಕ್ಕಂತ ಗೊತ್ತಿಲ್ಲ, ಸ್ವಲ್ಪ ಡಿಲೇ ಆಗಿದೆ. ಸೊ ಈ ಫ್ರಿಡ್ಜ್ ಮೇಲಂತೂ ಅದು ಎಲ್ಲಿಂದ ಬರುತ್ತೆ ಅಂತ ನಂಗೆ ನಿಜ ಗೊತ್ತಿಲ್ಲ ಆಯಿತಾ. ತೀರಾ ಡಸ್ಟ್ ಕೂತ್ಬಿಟ್ಟಿತ್ತು. ಜಸ್ಟ್ 1 ವೀಕ್ ಬ್ಯಾಕ್ ಏನೋ ನಾನು ಕ್ಲೀನ್ ಮಾಡಿದ್ದೀನಿ ಆಯಿತಾ. ಮತ್ತು ಅದೇ ಡಸ್ಟು ನನಗೆ ಫಸ್ಟು ಮನೇಲಿ ಎಲ್ಲಿ ಡಸ್ಟ್ ಇದೆಯೋ ಗೊತ್ತಿಲ್ಲ, ಫ್ರಿಡ್ಜ್ ಮೇಲಂತೂ ಎದ್ದು ಕಾಣಿಸ್ತಿರುತ್ತೆ. ನಾನು ಅಲ್ಲೇ ಓಡಾಡ್ತಿರ್ತೀನಿ ಯಾವಾಗಲೂ. ನಮ್ಮ ಅತ್ತೆ ಮನೆಗೆ ಹೋಗೋಕ್ಕೆ ಮುಂಚೆ ಕ್ಲೀನ್ ಮಾಡಿದ್ದೆ. ಮತ್ತೆ ಅಲ್ಲಿಂದ ಬಂದು ನೋಡ್ಸಲ್ಲಿ ತುಂಬಾ ಡಸ್ಟ್ ಕೂತ್ಬಿಟ್ಟಿತ್ತು. ಸೊ ಅದೆಲ್ಲವನ್ನೂ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಇದು ಮಾಡಿದೆ. ನಾನು ಆ ಗ್ಯಾಪಲ್ಲಿ ನಂದು ಏನಪ್ಪ ಲೈಟ್ ಬಿದ್ದೋಗ್ಬಿಡ್ತು ಆಯಿತಾ. ಚೆನ್ನಾಗಿ ವರ್ಕ್ ಆಗ್ತದೆ, ಏನೂ ಆಗಿಲ್ಲ ಥ್ಯಾಂಕ್ ಗಾಡ್. ಜಸ್ಟ್ ಅದು ಮುಂದೆ ಕ್ಯಾಪ್ ಏನೋ ಇರುತ್ತಲ್ಲ ಅದು ಬೇರೆ ಬಿದ್ದೋಗ್ಬಿಡ್ತು. ಅದಾದಮೇಲೆ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡಿದ್ದಾಯಿತು. ಆ್ಯಂಡ್ ಇವತ್ತು ಗುರುವಾರ
ಶನಿವಾರ ಬೇರೆ ಫುಲ್ ಫ್ಲೋರೆಲ್ಲ ಕ್ಲೀನ್ ಮಾಡಿ ಇವತ್ತು ಮನೆ ಒಳಗಡೆ ಎಲ್ಲನೂ ಕ್ಲೀನ್ ಮಾಡಬೇಕು. ನಾನು ಕೂಡ ಏನಪ್ಪ ಉಪ್ಪನ್ನ ಹಾಕ್ಕೊಂಡು ನೀರಲ್ಲಿ ಸ್ನಾನ ಮಾಡ್ಕೊಂಡೆ, ಬಿಕಾಸ್ ಸಿಕ್ಕಾಬಟ್ಟೆ ಸುತ್ತಾಡಿದ್ದೀನಿ, ಎಲ್ಲರೂ ಮನೆಗೂ ಹೋಗಿ ಬಂದಿದ್ದೀನಿ. ಸೊ ಹಾಗಾಗಿ ಅದನ್ನು ಉಪ್ಪು ನೀರಲ್ಲಿ ಸ್ನಾನ ಮಾಡಿಕೊಂಡೆ. ಆ್ಯಂಡ್ ಹೂವು ತರೋದು ಮರ್ತು ಬಿಟ್ಟಿದ್ದೆ ಆಯಿತಾ, ನಾನು ಬಾಗಿಲಿಗೆ ಹೂವು ಇಟ್ಟಿಲ್ಲ ಇವಾಗ್ಲೂ. ಆಮೇಲೆ ತರಿಸ್ಕೊಂಡಿದ್ದಾಯಿತು. ಇದಕ್ಕೆ ಮುಂಚೆ ಅದನ್ನು ಇದು ಮಾಡಿದ್ದು, ಬಟ್ ಇಟ್ಟಿಲ್ಲ, ಮರ್ತು ಬಿಟ್ಟಿದ್ದೀನೋ ಅಥವಾ ಅದಾದಮೇಲೆ ತರಿಸ್ಕೊಂಡು ನನಗೂ ಸರಿಯಾಗಿ ನೆನಪಾಗ್ತಿಲ್ಲ. ಅದಾದಮೇಲೆ ಇಲ್ಲೂ ಕೂಡ ಅಷ್ಟೇ ವೈಫೈ ಏನು ಕನೆಕ್ಷನ್ದು ಬಾಕ್ಸ್ ಇದೆ, ಇಲ್ಲೂ ಕೂಡ ಸಿಕ್ಕಾಬಟ್ಟೆ ಡಸ್ಟ್ ಬರ್ತು. ಒಂದು 2 ಡೇಸಲ್ಲೆಲ್ಲ ಬಂದುಬಿಡುತ್ತೆ ಆಯಿತಾ. ಇದೆಲ್ಲ ಕ್ಲೀನ್ ಮಾಡಿಸಲು ಆಲ್ಮೋಸ್ಟ್ 2 ಗಂಟೆ ಆಗೋಯಿತು. ಸೊ ನಂದು ಇವತ್ತಾನೆ ಸ್ನಾನ ಮುಗೀತು. ಸೊ ಫಸ್ಟ್ಗೆ ಲಿಪ್ ಬಾಮ್ ಹಾಕೊತೀನಿ. ಆ್ಯಂಡ್ ಇವತ್ತು ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಎರಡೂ ಮಿಕ್ಸ್ ಮಾಡಿಬಿಟ್ಟು ಹಾಕೋತೀನಿ ಒಂದೇ ಸಲ. ಸೊ ಇಷ್ಟು ತಗೊಂಡಿದ್ದೀನಿ. ಇದು ಸ್ವಲ್ಪ ಅಬ್ಸರ್ವ್ ಆಗಲಿ, ಹಿಂಗೆ ಬಿಟ್ಬಿಡ್ತೀನಿ. ಟೋನರ್ ಹಾಕೊಳ್ಳೋದೆ ಮರ್ತೋದೆ ಗೈಸ್, ಬಟ್ ಇಟ್ಸ್ ಓಕೆ. ಈ ಬಟ್ಟೆ ಅಂತೂ ತುಂಬ ದಿನ ಆಗಿದೆ ನಾನು ಹಾಕ್ಕೊಂಡು. ಸೊ ಇದಾದ್ಮೇಲೆ ನನಗೆ ಇವಾಗ ಒಂದು 2-3 ಶೂಟ್ ಎಲ್ಲ ಮಾಡಿ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಸೊ ಮತ್ತು ನನಗೆ 3 o'clock ಕಾಲ್ ಇದೆ, 5:30ಗೆ ಒಂದು ಕಾಲ್ ಇದೆ. ದಟ್ಸ್ ಮೈ ಏನಂತಾರೆ ಇವತ್ತಿನ ಟಾಸ್ಕ್ ಕಂಪ್ಲೀಟ್ ಮಾಡಬೇಕಾಗಿರೋದು. ಆ್ಯಂಡ್ ಯೂಟ್ಯೂಬ್ಗೆ ಒಂದು ಕಾಂಟೆಂಟ್ ಶೂಟ್ ಮಾಡಬೇಕು, ಮತ್ತು ಇನ್ಸ್ಟಾಗ್ರಾಮ್ಗೆ ಒಂದಷ್ಟು ಪ್ಲ್ಯಾನ್ ಮಾಡಿಟ್ಟಿದ್ದೀನಿ. ಸೊ ಅದನ್ನು ಶೂಟ್ ಮಾಡಬೇಕು. ನೋಡುವ ಹೆಂಗೆಲ್ಲ ಟೈಮ್ ಮ್ಯಾಚ್ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಅದೆಲ್ಲ ಮುಗಿಸ್ಕೊಳ್ಳೋ ಆಗೋಷ್ಟರಲ್ಲಿ ನಂದು ಸೆಷನ್ ಇತ್ತು. ಅದನ್ನು ಕಂಪ್ಲೀಟ್ ಮಾಡಿ ನನಗೆ 5:30 ಅಂತ ಫಸ್ಟ್ ಹೇಳಿದರು. 5 o'clockಗೆ ಇದೊಂದು ಬ್ರ್ಯಾಂಡ್ ಜೊತೆ ಕಾಲ್ ಇತ್ತು. ಅದು ಆಲ್ಮೋಸ್ಟ್ ನೀವು ಯಾವ ಥರ ಕಾಂಟೆಂಟ್ ಎಲ್ಲ ಕ್ರಿಯೇಟ್ ಮಾಡ್ತೀರಾ ಆ್ಯಂಡ್ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೇಳ್ತಿದ್ರು, ಮತ್ತು ಅವ್ರ ಏಜೆನ್ಸಿ ಬಗ್ಗೆ ಎಲ್ಲ ಡೀಟೇಲಾಗಿ ನನಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಅದು ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ಹಾಗೆ ಹೋಯಿತು. ಇದು ಮುಗಿಸಿ ಇದಾದಮೇಲೆ ನಾನು ಮನೆ ಕೆಲಸನ ಸ್ಟಾರ್ಟ್ ಮಾಡಿದೆ. ಅಂದರೆ ಪಾತ್ರೆ ಒಂದು ತೊಳೆದಿರಲಿಲ್ಲ ಅಷ್ಟೇ, ಅದೊಂದು ಮಿಕ್ಕಿತ್ತು ಮಾಡಬೇಕಾಗಿರೋ ಕೆಲಸದಲ್ಲಿ. ಅದನ್ನು ಆಮೇಲೆ ಮಾಡೋಕ್ಕೆ ಶುರು ಮಾಡಿದೆ. ಬಟ್ ಈ ಏಜೆನ್ಸಿಲಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಗೊತ್ತಾ, ಎಲ್ಲ ವಿಚಾರಗಳನ್ನು ತುಂಬ ಪ್ರೊಫೆಷ್ನಲಿಸಮ್ ಮೇಂಟೈನ್ ಮಾಡ್ತಾರೆ. ಅದು ನಂಗೆ ತುಂಬಾ ಖುಷಿ ಕೊಟ್ಟಂಥ ವಿಚಾರ. ಅದಕ್ಕೆ ಇಲ್ಲಿ ಜಾಯ್ನ್ ಆಗ್ತಾ ಇರೋದು ಇವಾಗ. ಆ್ಯಂಡ್ ಎಸ್, ಇದಾದಮೇಲೆ ಪಾತ್ರೆ ಎಲ್ಲ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬಾ ಪಾತ್ರೆ ಬಿದ್ದುಬಿಟ್ಟಿತ್ತು. ಕಿಚನ್ ಸ್ವಲ್ಪನೇ ಗಲೀಜು ಅಂತೀನಿ, ತೀರಾ ಗಲೀಜಾಗೋಗಿತ್ತು. ಅದಾದಮೇಲೆ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ನಾನು ಕೂಡ ಸ್ಟ್ರಾಂಗಾಗಿ ಒಂದು ಕಾಫಿ ಮಾಡ್ಕೊಂಡು ಕುಡಿದೆ. ಬಿಕಾಸ್ ನನಗೆ ಬ್ಯಾಕ್ ಟು ಬ್ಯಾಕ್ ಶೂಟ್ಸು, ಕಾಲ್ಸು ಇದೆಲ್ಲ ಇದ್ದಿದ್ದ ಕಡೆ ನಂಗೆ ಸ್ವಲ್ಪ ಆ ಥರ ಬೇಕು ಅಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ಟೈಮ್ ಬಂದು 7 ಆಗ್ತದೆ. ಆ್ಯಂಡ್ ಇವಾಗ ನಾನು ಫೇಸೆಲ್ಲ ವಾಶ್ ಮಾಡಿದ್ದಾಯಿತು. ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಇದು ಡ್ರೈ ವಾಶಲ್ಲಿ ಲಿಪ್ ಬಾಮ್ನ ಹಾಕೊತೀನಿ. ಆಚೆ ಎಲ್ಲ ತಿರುಗಾಡಿ ನನಗೆ ಸ್ಕಿನ್ ಕೇರ್ ಮಾಡೋಕ್ಕೆ ಟೈಮ್ ಸಿಗ್ತಿರಲಿಲ್ಲ ಗೈಸ್. ಸೊ ಸೆರಮ್ನ ಹಾಕ್ಕೊತಿದ್ದೀನಿ. ಇದು ವಿಲ್ವಾ ಅವ್ರದ್ದೇನೆ ನೈಟ್ ಸೆರಮು. ಜಾಸ್ತಿ ಉಜ್ಜಕ್ಕೆ ಹೋಗಲ್ಲ, ಹಾಗೆ ಬಿಡ್ತೀನಿ, ಅದೇ ಡ್ರೈ ಆಗುತ್ತೆ ನಿಧಾನವಾಗಿ. ಸೊ ಇಷ್ಟೇ ನನ್ನ ಸ್ಕಿನ್ ಕೇರ್ ಗೈಸ್. ಸೊ ನಿಮ್ಗೇನಾದ್ರು ಟ್ಯಾನ್ ಆಗಿದ್ರೆ ಮಾರ್ನಿಂಗ್ ಟೈಮ್ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ವಿಶ್ ಕೇರ್ ಅವ್ರದ್ದು ಇದು ತುಂಬ ಚೆನ್ನಾಗಿದೆ. ಮಿನಿಮಮ್ 2 to 3 months
ಮಿನಿಮಮ್ 2 to 3 ಮಂತ್ಸ್ ಅಪ್ಲೈ ಮಾಡಬೇಕು. ಡಿಪೆಂಡ್ಸ್ ಆನ್ ಯುವರ್ ಸ್ಕಿನ್ ಗೈಸ್. ನೀವು ತಿನ್ನೋ ಫುಡ್ಡು ಎಲ್ಲನೂ ಮ್ಯಾಟ್ರ್ ಆಗುತ್ತೆ. ಬಟ್ ಮಿನಿಮಮ್ 2 to 3 ಮಂತ್ಸ್ ಅಂತೂ ಬಳಸಲೇಬೇಕು. ಇದು ನಾನು ಮಾರ್ನಿಂಗ್ ಅಪ್ಲೈ ಮಾಡಿದ್ದೆ. ನೈಟ್ ಮಲ್ಗು ವಿಶ್ಕೇರ್ದೆ ನೈಟ್ದು ಕೂಡ ನಿಮ್ಗೆ ಅವೈಲಬಲ್ ಇದೆ, ಅದನ್ನು ಕೂಡ ಅಪ್ಲೈ ಮಾಡ್ಕೋಬೋದು. ನಾನು ಡಾಕ್ಟರ್ ಶೀತ್ದು ಅಪ್ಲೈ ಮಾಡ್ಕೊತೀನಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಡ್ರೈ ಸ್ಕಿನ್ ಟೋನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನಂದು ಇತ್ತೀಚೆಗೆ ತುಂಬ ಓಡಾಟ ಆಗಿರೋ ಕಾರಣ ಈ ಥರ ಆಗಿದೆ. ಸೊ ಹಾಗಾಗಿ ಐ ಹ್ಯಾವ್ ಟು ಅಪ್ಲೈ. ಮಲ್ಕೊಳ್ಳೋ ಮುಂಚೆ ಅಪ್ಲೈ ಮಾಡಿ ಮಲ್ಕೊತೀನಿ. ತುಂಬ ಡ್ರೈ ಫೀಲ್ ಆಗ್ತಿರುತ್ತೆ ನನಗೆ. ಹೇಳಿದ ಕೆಲಸ ಎಲ್ಲ ಮಾಡೋದು, ನೀರಲ್ಲಿದ್ದದ್ದು ಅದೆಲ್ಲನೂ ಮ್ಯಾಟ್ರ್ ಆಗುತ್ತೆ. ಅದಕ್ಕೋಸ್ಕರ ಅಪ್ಲೈ ಮಾಡಿ ಮಲ್ಕೊತೀನಿ. ತುಂಬ ಜನಕ್ಕೆ ಸಜೆಷನ್ ಕೊಟ್ಟಿದ್ದೀನಿ ಆಯಿತಾ, ಬಾಡಿ ಲೋಷನ್ನು ಕ್ರೀಮು. ಬಟ್ ನೀವು ತಗೊಳ್ಳಲ್ಲ, ಸರಿಯಾಗಿ ವಿಡಿಯೋಗಳು ನೋಡಲ್ಲ ಆಯಿತಾ. ಆಮೇಲೆ ಪರ್ಸ್ನಲಾಗಿ ಬಂದು ಮೆಸೇಜ್ ಹಾಕ್ತೀರಾ ಸಜೆಸ್ಟ್ ಮಾಡಿ ಅಂತ. ಸೊ ಜಾಸ್ತಿ ಜನ ರಿಪ್ಲೈ ಮಾಡಲ್ಲ. ಸೊ ಹಾಗಾಗಿ ಇಲ್ಲೇ ಹೇಳ್ತಿದ್ದೀನಿ, ಪ್ಲೀಸ್ ಚೆಕ್ಔಟ್ ಮಾಡಿ. ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಕನ್ಸಿಸ್ಟೆನ್ಸಿನ ಯಾವುದೇ ವಿಚಾರ ಬರಲಿ ಗೈಸ್, ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ನೀವು ಮೇಂಟೈನ್ ಮಾಡಲೇಬೇಕಾಯ್ತಾ. ಇದು ನಂದು 6ನೇದು ಅಥವಾ 7ನೇ ಗುರುವಾರ ಅನ್ಕೊತೀನಿ. ಆಲ್ಮೋಸ್ಟ್ ಒಂದು 30 ಚಾಪ್ಟರ್ಸ್ ಕಂಪ್ಲೀಟ್ ಆಗಿದೆ. ಸಾರಿ, ಹಾಂ 8 ಅವ್ರು ಎಷ್ಟೋ ವೀಕ್ ಇರ್ಬೋದು ಅನ್ಕೊತೀನಿ. ಸಾಯಿ ಸಚ್ಚರಿತಾ ಬುಕ್ನ ನಾನಿಲ್ಲಿ ಓದ್ತಾ ಇರೋದು. ನೈಟು ಇನ್ನೇನು ಮಲ್ಕೋಬೇಕು ಅನ್ನೋ ಟೈಮಲ್ಲಿ ನಂಗೆ ನೆನಪಾಯಿತು. ಇನ್ ಬಿಟ್ವೀನಲ್ಲಿ ನಾನೇನೋ ಕೆಲಸ ಎಡಿಟ್ಸ್ ಅಂತ ಕುತ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ನಂಗೆ ನೆನಪಾಯಿತು ಬುಕ್ ಓದಬೇಕು ಅಂತ ಹೇಳ್ಬಿಟ್ಟು ಆಮೇಲೆ 3 ಚಾಪ್ಟರ್ಸ್ನ ಕಂಪ್ಲೀಟ್ ಮಾಡಿದೆ. ನಾನು ಏನಪ್ಪ ಸ್ಟೂಡೆಂಟ್ಗೂ ಕೂಡ ರೆಫರ್ ಮಾಡಿದ್ದೆ, ಬುಕ್ಕನ್ನು ಓದಿ ಅಂತ ಸಜೆಷನ್ ಕೊಟ್ಟಿದ್ದೆ. ಅವರು ಕೂಡ ಬೈ ಮಾಡಿ ಫೋಟೋ ಕಳಿಸಿದ್ರು ನನಗೆ, ಯಾವಾಗ ಓದಬೇಕು ಏನು ಅಂತ ಕೇಳಿಬಿಟ್ಟು. ನೀವು ಸ್ನಾನ ಮಾಡಿಕೊಂಡು ಗುರುವಾರ ಈ ಬುಕ್ಕನ್ನು ಓದ್ಬೋದು. ನಾರ್ಮಲ್ ಡೇಸಲ್ಲೂ ಕೂಡ ಓದ್ಬೋದು. ಬಟ್ ಸ್ಪೆಷಲಿ ಶುರು ಮಾಡಬೇಕಾದ್ರೆ ಸಾಯಿ ಸಚ್ಚನ್ ಗುರುವಾರ ಸ್ಟಾರ್ಟ್ ಮಾಡಿ. ಏನಾದ್ರು ಒಳ್ಳೆ ಇಂಟೆನ್ಷನಿಂದ ಅಥವಾ ಎಲ್ಲನೂ ಚೆನ್ನಾಗಾಗಲಿ ಅನ್ನೋ ಥರ ಶುರು ಮಾಡಿ. ಡೆಫಿನೆಟ್ಲಿ 100% ವರ್ಕ್ ಆಗೇ ಆಗುತ್ತೆ. ಆ್ಯಂಡ್ ಅದು ನನಗೆ ಯಾವಾಗಲೂ ವರ್ಕ್ ಆಗ್ತಾನೆ ಇರುತ್ತೆ. ಆ್ಯಂಡ್ ತುಂಬ ಒಳ್ಳೆ ವಿಚಾರಗಳು ನನ್ನ ಲೈಫಲ್ಲಿ ನಡೆಯೋಕ್ಕೆ ಶುರುವಾಗಿದೆ. ಸಾಯಿ ಸಚ್ಚರಿತಾ ಬುಕ್ಕನ್ನು ಜಾಸ್ತಿ ಓದೋದನ್ನ ಅಭ್ಯಾಸ ಮಾಡ್ಕೊಂಡಿರೋದಾಗಿರ್ಬೋದು. ಆ್ಯಂಡ್ ತುಂಬ ಪ್ರೀತಿಯಿಂದ ಪೂಜೆ ಮಾಡೋದಾಗಿರ್ಬೋದು. ಕೆಲವೊಂದು ಸಲ ನಾನು ತುಂಬ ನೆಗ್ಲಿಜೆನ್ಸಿಂದ ಮಾಡ್ತೀನಿ, ಅಥವಾ ಓಕೆ ಇವತ್ತು ಮಾಡಬೇಕಲ್ಲ ಅಂತಲೇ ಎಷ್ಟೋ ಸಲ ಮಾಡಿದ್ದುಂಟು. ಬಟ್ ಯಾವಾಗ ಕೆಲವೊಂದು ವಿಚಾರಗಳು ಅರಿವಿಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗಲೇ ನಮ್ಗೆ ಗೊತ್ತಾಗೋದು ಗುರು ಅನ್ನೋದು ಲೈಫಲ್ಲಿ ಇಷ್ಟು ಇಂಪಾರ್ಟೆಂಟು ಅಂತ ಹೇಳ್ಬಿಟ್ಟು. ಆ್ಯಂಡ್ ಬುಕ್ಕನ್ನು ಓದಬೇಕಾದ್ರೆ ಒಳ್ಳೊಳ್ಳೆ ಕಥೆಗಳಿದೆ ಗೈಸ್ ಇದರಲ್ಲಿ. ಆ ಕಥೆಗಳು ನಮ್ಮ ಲೈಫಿಗೆ ತುಂಬಾ ಎಫೆಕ್ಟಿವ್ ಆಗಿ ಅಂದರೆ ಅರ್ಥ ಮಾಡಿಸುತ್ತೆ. ಲೈಫ್ ಏನು, ಯಾವ ಸಿಚುಯೇಷನ್ ಬಂದರೆ ನಿಮಗೆ ಹೆಂಗಿರಬೇಕು ಅಂತ ಹೇಳ್ಬಿಟ್ಟು. ಎಷ್ಟು ಸಲ ಬುಕ್ ಓದಬೇಕಾದ್ರೆ ನನ್ನ ಮೈಂಡಲ್ಲಿರೋ ಥಾಟ್ಸ್ದು ಯಾವುದೋ ಒಂದು ಚಾಪ್ಟರಲ್ಲಿ ಬಂದಿರುತ್ತೆ. ಅದು ನನಗಾಗಿರೋ ಎಕ್ಸ್ಪೀರಿಯನ್ಸ್. ನಿಮ್ಮ ಎಕ್ಸ್ಪೀರಿಯನ್ಸ್ ನನ್ನ ಜೊತೆ ಶೇರ್ ಮಾಡಿ ಆಯಿತಾ. ದಟ್ಸ್ ಇಟ್ ಫಾರ್ ದ ಡೇ. ಥ್ಯಾಂಕ್ ಯು ಸೋ ಮಚ್. ವ್ಲಾಗ್ನ ನೀವು ಎಂಜಾಯ್ ಮಾಡಿದ್ದಕ್ಕೆ. ಸಿಗ್ತೀನಿ ನನ್ನ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್. ಬಾಯ್. ನಂಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತದೆ ಆಯಿತಾ. ಸೊ ಹಾಗಾಗಿ ತುಂಬ ಲೇಸಿಯಾಗಿ ಹೇಳ್ತಾ ಇದ್ದೀನಿ. ಸೊ ಬಾಯ್ ಗೈಸ್.